ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. 2025-26ನೇ ಸಾಲಿನ ರಾಜ್ಯ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಕುಸ್ತಿ ಪಂದ್ಯಾವಳಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಎಚ್ಜಿ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಂಡ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೆಂಗಳೂರು, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಜಯಪುರ ಹಾಗೂ ಎಚ್ಜಿ ಪದವಿ ಪೂರ್ವ ಮಹಾವಿದ್ಯಾಲಯ ಸಿಂದಗಿ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಬಾಲಕರ ಮತ್ತು ಬಾಲಕಿಯರ ಕುಸ್ತಿ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಅಶೋಕ್ ಮನಗೂಳಿ ಉದ್ಘಾಟಿಸಿ ಮಾತನಾಡಿದರು. ಸಿಂದಗಿ ತಾಲೂಕು ಕುಸ್ತಿಪಟುಗಳ ತವರು ಮನೆ. 40 ವರ್ಷಗಳ ಹಿಂದೆ ಸಿಂದಗಿ ನಗರದಲ್ಲಿ ಕುಸ್ತಿಪಟುಗಳಿಗೆ ಪ್ರೋತ್ಸಾಹ ನೀಡಿದಂತಹ ಬೂದಿಹಾಳ್ ಗುರುಗಳಿಗೆ ಇಂದು ನಾನು ಸ್ಮರಿಸಿಕೊಳ್ಳುತ್ತೇನೆ. ಏಕೆಂದರೆ ಕುಸ್ತಿಪಟುಗಳಿಗಾಗಿ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ. ಅವರು ಅವರ ಬಿಟ್ಟು ಹೋದ ಈ ಕ್ರೀಡೆ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಹಾಗೂ ಈ ಕ್ರೀಡೆ ಬೆಳೆಸಬೇಕು. ಈ ಕ್ರೀಡೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಬೇಕು ಎಂಬ ಆಶಯದಿಂದ ಈ ಕ್ರೀಡೆ ಇಂದು ಸಿಂದಗಿ ನಗರದಲ್ಲಿ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಿಂದಗಿ ಮತ್ತು ಆಲಮೇಲ ತಾಲೂಕಿನ ಮಾಜಿ ಕುಸ್ತಿಪಟುಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ವಿಶ್ವಪ್ರಭು ಶಿವಾಚಾರ್ಯರು ಸಾರಂಗಮಠ ಸಿಂದಗಿ ಮಾತನಾಡಿ, ಮಾಜಿ ಸಚಿವರು ದಿವಂಗತ ಎಂಸಿ ಮನಗೂಳಿ ಅವರು ಅವರ ಮಗನನ್ನು ದೊಡ್ಡ ರಾಜಕಾರಣಿಯಾಗಿಯೂ ಹಾಗೂ ಸಂಸ್ಕಾರವಂತನಾಗಿಯೂ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಶಾಸಕ ಅಶೋಕ್ ಮನಗೂಳಿ ಅವರ ಗುಣಗಾನ ಮಾಡಿದರು. ರಾಜ್ಯದಿಂದ ಬಂದಂತಹ ಎಲ್ಲಾ ಕ್ರೀಡಾಪಟುಗಳು ನೀವು ಆಟದಲ್ಲಿ ಗೆಲ್ಲುತ್ತೀರೋ ಅಥವಾ ಸೋಲುತ್ತೀರೋ ಗೊತ್ತಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಇಂತಹ ಶಾಸಕರನ್ನು ನೋಡಿ ಸಂಸ್ಕಾರದಲ್ಲಿ ಯಾವತ್ತೂ ಸೋಲಬಾರದು ಎಂದು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿ.ಕೆ. ಹೊಸಮನಿ, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ, ಎಸ್.ಪಿ. ಬಿರಾದಾರ್, ಹಿರಿಯ ನಿರ್ದೇಶಕರು ಎಸ್ಜಿ ಪದವಿ ಪೂರ್ವ ಮಹಾವಿದ್ಯಾಲಯ ಸಿಂದಗಿ, ಸಾದಿಕ್ ಸುಂಬಡ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆಲಮೇಲ್, ಸಂದೀಪ್ ಚೌರ್, ಪುರಸಭೆ ಉಪಾಧ್ಯಕ್ಷರು ಸಿಂದಗಿ, ಎ.ಆರ್. ಹೆಗ್ಗಣದೊಡ್ಡಿ, ಪ್ರಾಚಾರ್ಯರು ಎಸ್ಜಿ ಪದವಿ ಪೂರ್ವ ಕಾಲೇಜು ಸಿಂದಗಿ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಗಣ್ಯರು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಇವತ್ತು ಈ ಕ್ರೀಡಾಕೂಟ ಇಲ್ಲೇ ಯಾಕೆ ಮಾಡಬೇಕು, ಸಿಂದಗಿ ನಗರದಲ್ಲಿ ಯಾಕೆ ಮಾಡ್ಬೇಕಂತ ಅನ್ನೋದು ಇವತ್ತು ನಾವೊಂದು 2 ನಿಮಿಷದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಸಿಂದಗಿ ತಾಲೂಕಂದ್ರೆ ಇವತ್ತು ಕುಸ್ತಿ ಪಟುಗಳ ಇವತ್ತೊಂದು ತವರ ಮನೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು, ನನ್ನ ವಿದ್ಯಾಗುರುಗಳಾದ ಸನ್ಮಾನ್ಯ ಬೂದ್ಯಾ ಸರ್ಗೆ ನಾ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. 40-50 ವರ್ಷಗಳ ಹಿಂದೆ ಇಲ್ಲಿ ಗರಡಿ ಮನೆಯನ್ನು ಸ್ಥಾಪನೆ ಮಾಡಿ ಇವತ್ತು ಕುಸ್ತಿ ಪಟುಗಳಿಗೆ ಪ್ರೋತ್ಸಾಹ ನೀಡಿದಂತಹ ಸನ್ಮಾನ್ಯ ದಿವಂಗತ ಬೂದ್ಯಾ ಸರ್ ಇವತ್ತು ಕುಸ್ತಿ ಪಟುಗಳಿಗೆ ಇಡೀ ತಮ್ಮ ಜೀವನವನ್ನು ತೆಗೆದಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವತ್ತು ಅವರು ಬಿಟ್ಟು ಹೋದಂತ ಈ ಕ್ರೀಡೆಯನ್ನು ಮುಂದಿನ ಯುವ ಪೀಳಿಗೆಗೆ ವರ್ಗಾಯಿಸಬೇಕು. ಈ 27 ಜಿಲ್ಲೆಗಳಿಂದ ಆಗಮಿಸಿರುವಂತಹ ವಿದ್ಯಾರ್ಥಿನಿಯರ ಈ ಕ್ರೀಡೆಯನ್ನು ಅವರು ವೀಕ್ಷಣೆ ಮಾಡಿ ಈ ಕುಸ್ತಿ ಕ್ರೀಡೆಯನ್ನು ಇವತ್ತು ಬೆಳೆಸಬೇಕು. ಅನ್ನುವಂತ ಸಂಸ್ಕಾರ ಇದಲ್ಲ, ನಾವು ಸಿಎಂ ಮನಗೂಳಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಅವರು ಒಬ್ಬ ಮಗನನ್ನ ಒಬ್ಬ ದೊಡ್ಡ ರಾಜಕಾರಣಿಗಳನ್ನಾಗಿ ನಮಗೆ ಕೊಟ್ಟದ್ದು ಖಂಡಿತ ಸಂತೋಷ. ಆದ್ರೆ ಒಬ್ಬ ಸಂಸ್ಕಾರಯುತವಾಗಿರುವಂತಹ ಒಬ್ಬ ಮಗನನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದಾರಲ್ಲ, ಅದಕ್ಕೆ ನಾನು ಅವರಿಗೆ ಖಂಡಿತ ಅವರ ಸ್ಮರಣೆಯನ್ನು ಇವತ್ತು ನಾನು ನಡ್ಕೋತೇನೆ. ಇವರಾಗಿರೋ ಆಟದಲ್ಲಿ ಸೋಲ್ತಿರೋ ಗೆಲ್ತಿರೋ ಅದು ಮುಖ್ಯ ಅಲ್ಲ, ಆದ್ರೆ ಜೀವನದೊಳಗ ಇಂತಹ ಒಬ್ಬ ಶಾಸಕರು ನೋಡಿ ನಿಮ್ಮ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನ ಕಲ್ತು ಮಾತ್ರ ನೀವು ಇಲ್ಲಿಂದ ಹೋಗ್ಬೇಕು. ಜೀವನದಲ್ಲಿ ನೀವು ಯಾವತ್ತೂ ಫೇಲ್ ಆಗ್ಬಾರ್ದು, ಸೋಲ್ಬಾರ್ದು. ನೀವು ಆಟದಲ್ಲಿ ಬೇಕಾದ್ರೆ ಇವತ್ತು ಸೋತ್ ಹೋದ್ರೂ ಪರವಾಗಿಲ್ಲ, ಆದ್ರೆ ಜೀವನದಲ್ಲಿ ಮಾತ್ರ ನೀವು ಗೆಲ್ಬೇಕು ಅನ್ನೋದನ್ನ ನಮ್ಮ ಶಾಸಕರು ಇಂತಹ ಮುಖಾಂತರ ಅವರು ಕಲಿಸ್ಕೊಡ್ಲಿಕ್ಕೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ.